ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದೀಗ ಹೆಡ್ಲೈನ್ಸ್. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣ. ಹಾಸನದ 18 ಕಡೆ ದಾಳಿ ನಡೆಸಿದ್ದ ಎಸ್ಐಟಿ ತಂಡಕ್ಕೆ ಮಹತ್ವದ ಸುಳಿವು ಲಭ್ಯ. ಇನ್ನೂ ಹಲವರ ಬಂಧನ ಸಾಧ್ಯತೆ. ಅತ್ಯಾಚಾರ ಆರೋಪದಲ್ಲಿ ಸಿಲುಕಿರೋ ದೇವರಾಜೇಗೌಡ ಪೊಲೀಸ್ ಕಸ್ಟಡಿಯಿಂದ ಮತ್ತೆ ಕಾರಾಗೃಹಕ್ಕೆ ಶಿಫ್ಟ್. ಸದ್ಯಕ್ಕೆ ಜಯವಿದೆ, ತಲೆ ಕೆಡಿಸಿಕೊಳ್ಳಬೇಡಿ ಎಂದು ವಿಶ್ವಾಸ. ಕೆರೆಯಲ್ಲಿ ಈಜಲೋಗಿ ಪ್ರಾಣ ಕಳೆದುಕೊಂಡ ಬಾಲಕರ ಮನೆಗೆ ಭೇಟಿ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ಶ್ರೇಯಸ್ ಪಟೇಲ್. ಕೂಡಲೇ ಪರಿಹಾರ ದೊರಕಿಸಲು ಸರ್ಕಾರಕ್ಕೆ ಮನವಿ ಮಾಡುವ ಭರವಸೆ. ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಿಸಿದ್ದು ಎನ್ನಲಾದ ಅಶ್ಲೀಲ ಪೆನ್ ಡ್ರೈವ್ ಹಂಚಿಕೆ ಆರೋಪದಡಿ ಜಿಲ್ಲೆಯ ಒಟ್ಟು 18 ಕಡೆ ದಾಳಿ ನಡೆಸಿರುವ ಎಸ್ಐಟಿ ತಂಡಕ್ಕೆ ಮಹತ್ವದ ಸುಳಿವು ಸಿಕ್ಕಿದೆ ಎಂದು ತಿಳಿದುಬಂದಿದೆ. ಮಾಜಿ ಶಾಸಕ ಪ್ರೀತಂ ಗೌಡ ಅವರ ಆಪ್ತರಾದ ಶರತ್, ಕಿರಣ್, ಪುನೀತ್, ಸಚಿವ ಜಮೀರ್ ಆಪ್ತ ನವೀನ್ ಗೌಡ, ಚೇತನ್ ಗೌಡ, ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರ ಆಪ್ತ ಪುಟ್ಟರಾಜು, ಸಂಸದ ಪ್ರಜ್ವಲ್, ಮಾಜಿ ಕಾರು ಚಾಲಕ ಕಾರ್ತಿಕ್ ಗೌಡ, ವಕೀಲ ದೇವರಾಜೇಗೌಡ ಅವರ ಮನೆ, ಕಚೇರಿ, ಹೋಟೆಲ್ ಹಾಗೂ ಬಾರ್ಗಳ ಮೇಲೆ ಸೋಮವಾರ ಸಂಜೆ 4 ಗಂಟೆಯಿಂದ ಮರುದಿನ ಮುಂಜಾನೆ 3:30ರವರೆಗೂ ವಿವಿಧ ತಂಡಗಳು ಕೂಲಂಕುಷ ಪರಿಶೀಲನೆ ನಡೆಸಿದ್ವು. ಈ ವೇಳೆ 7 ಪೆನ್ ಡ್ರೈವ್, 6 ಹಾರ್ಡ್ ಡಿಸ್ಕ್, 4 ಲ್ಯಾಪ್ಟಾಪ್ ಮತ್ತು 3 ಡೆಸ್ಕ್ಟಾಪ್ ಡಿವಿಆರ್ಗಳನ್ನು ವಶಕ್ಕೆ ಪಡೆದಿರುವ ಎಸ್ಐಟಿ ತಂಡ ಇವೆಲ್ಲವುಗಳ ಪರಿಶೀಲನಾ ಕಾರ್ಯದಲ್ಲಿ ಮಗ್ನವಾಗಿದೆ. ವಿಶೇಷ ತನಿಖಾ ತಂಡಕ್ಕೆ ಬಹುಮುಖ್ಯವಾಗಿ ಕೆಲವರ ಚಲನವಲನ ಬಗ್ಗೆ ಸಿಸಿ ಕ್ಯಾಮೆರಾ ಪರಿಶೀಲಿಸುತ್ತಿದೆ. ಎಸ್ಐಟಿ ಟೀಮ್ ಮೊದಲು ಪೆನ್ಡ್ರೈವ್ನಿಂದ ಅಶ್ಲೀಲ ವಿಡಿಯೋ ಫೋಟೋಗಳನ್ನು ಕಂಪ್ಯೂಟರ್ಗೆ ಕಾಪಿ ಮಾಡಿ ನಂತರ ಬೇರೆ ಬೇರೆ ಮೊಬೈಲ್ಗಳಿಗೆ ಹಲವರು ಕಾಪಿ ಮಾಡಿಕೊಂಡು ಹೋಗಿರುವ ಮಾಹಿತಿ ಲಭ್ಯವಾಗಿದೆ ಎನ್ನಲಾಗಿದೆ. ಕಾಪಿ ಮಾಡಿಕೊಳ್ಳಲು ಬಂದು ಹೋದವರ ಬಗ್ಗೆ ಮಾಹಿತಿ ಕಲೆ ಹಾಕುತ್ತಿರುವ ಎಸ್ಐಟಿ ತಂಡ ಪೆನ್ಡ್ರೈವ್ ಹಂಚಿಕೆ ಬಗ್ಗೆ ಮಹತ್ವದ ಸಾಕ್ಷ್ಯ ಸಂಗ್ರಹ ಮಾಡಿದೆ ಎಂದು ತಿಳಿದುಬಂದಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹಲವರ ಬಂಧನ ಸಾಧ್ಯತೆ ದಟ್ಟವಾಗಿದೆ. ಪೆನ್ಡ್ರೈವ್ ಹಂಚಿಕೆ ಆರೋಪದಡಿ ಹಾಲಿ ಚೇತನ್ ಹಾಗೂ ಲಿಖಿತ್ ಗೌಡ ಎಂಬುವವರನ್ನ ಬಂಧಿಸಿದ್ದು ಅವರ ಜಾಮೀನು ಅರ್ಜಿ ಸಹ ತಿರಸ್ಕೃತಗೊಂಡಿದೆ. ಈ ಇಬ್ಬರು ಪ್ರಕರಣದ 6-7ನೇ ಆರೋಪಿಯಾಗಿದ್ದು ಉಳಿದ ಮೊದಲು ದೂರು ದಾಖಲಾಗಿದ್ದ 5ರನ್ನ ಇನ್ನೂ ಏಕೆ ಬಂಧಿಸಿಲ್ಲ ಎಂಬುದು ಹಲವರ ಪ್ರಶ್ನೆಯಾಗಿದೆ. ನವೀನ್ ಗೌಡ, ಕಾರ್ತಿಕ್ ಗೌಡ, ಪುಟ್ಟಿ ಅಲಿಯಾಸ್ ಪುಟ್ಟರಾಜ್, ಶರತ್ ಮತ್ತು ಚೇತನ್ ಗೌಡ ಅವರನ್ನ ವಿಚಾರಣೆಗೂ ಕರೆದಿಲ್ಲ. ದೇವರಾಜೇಗೌಡರಿಗೆ ಅಶ್ಲೀಲ ದೃಶ್ಯಾವಳಿಯುಳ್ಳ ಪೆನ್ ಡ್ರೈವ್ ನೀಡಿದ್ದು ನಾನೇ ಎಂದು ಕಾರ್ತಿಕ್ ಗೌಡ ಹೇಳಿದ್ದರೂ ಈವರೆಗೂ ವಶಕ್ಕೆ ಪಡೆದಿಲ್ಲ ಏಕೆ ಎಂಬ ಪ್ರಶ್ನೆ ಮೂಡಿದೆ. ಆದರೀಗ ಎಲ್ಲರೂ ತಲೆಮರೆಸಿಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ. ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಯಾರಿಗೆಲ್ಲ ಉರುಳಾಗಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಅತ್ಯಾಚಾರ ಆರೋಪ ಕೇಸ್ನಲ್ಲಿ ವಕೀಲ ದೇವರಾಜೇಗೌಡ ಬಂಧನವಾಗಿದ್ದು ಪೊಲೀಸ್ ಕಸ್ಟಡಿ ಮುಗಿಸಿ ಹಾಸನ ಜಿಲ್ಲಾ ಕಾರಾಗೃಹಕ್ಕೆ ದೇವರಾಜೇಗೌಡರನ್ನ ಹಸ್ತಾಂತರ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಅವರು, ಸ್ವಲ್ಪ ದಿನಗಳಲ್ಲಿ ಸತ್ಯ ಹೊರಬರುತ್ತದೆ ಎಂದು ಹೊಸ ಬಾಂಬ್ ಸಿಡಿಸಿದ್ದಾರೆ. ನಾನು ಸತ್ಯ ಧರ್ಮದ ಪರ ಹೋರಾಟ ಮಾಡುವ ನಾಯಕ. ಯಾವ ಷಡ್ಯಂತ್ರ ಇದ್ದರೂ ಏನು ಮಾಡಲು ಆಗಲ್ಲ. ಎಲ್ಲರೂ ಕಾನೂನಿನ ಮುಂದೆ ತಲೆಬಾಗಲೇಬೇಕು. ಕಾನೂನಿದೆ, ಸತ್ಯಕ್ಕೆ ಜಯವಿದೆ, ತಲೆಕೆಡಿಸಿಕೊಳ್ಳಬೇಡಿ ಎಂದಿದ್ದಾರೆ. ಇನ್ನು ವಕೀಲ ದೇವರಾಜೇಗೌಡರನ್ನ ಚಿತ್ರದುರ್ಗದ ಹಿರಿಯೂರು ಬಳಿ ವಶಕ್ಕೆ ಪಡೆಯಲಾಗಿದ್ದು ಬಳಿಕ ವಿಚಾರಣೆ ನಡೆಸಿ ಮೇ 11ರಂದು 14 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿ ಹಾಸನ ಜಿಲ್ಲೆಯ ಹೊಳೆನರಸೀಪುರ ಜೆಎಂಎಫ್ಸಿ ಕೋರ್ಟ್ ಆದೇಶಿಸಿತ್ತು. ನಂತರ ಪೊಲೀಸರು ಹೆಚ್ಚಿನ ವಿಚಾರಣೆಗಾಗಿ 4 ದಿನ ಕಸ್ಟಡಿಗೆ ಅನುಮತಿ ಪಡೆದಿದ್ರು. ಸೋಮವಾರದಿಂದ ಪೊಲೀಸ್ ಕಸ್ಟಡಿಯಲ್ಲಿದ್ದ ಆರೋಪಿ ದೇವರಾಜೇಗೌಡರ ವಿಚಾರಣೆ ಮುಕ್ತಾಯ ಹಿನ್ನೆಲೆ ಮೇ 17 ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಇನ್ನು ಮೇ 24ರವರೆಗೂ ಜೆಎಂಎಫ್ಸಿ ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದು ಇಂದು ದೇವರಾಜೇಗೌಡರ ಪರ ವಕೀಲರು ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಪ್ರಜ್ವಲ್ ರೇವಣ್ಣ ಪ್ರಕರಣದ ನಡುವೆಯೇ ವಕೀಲ ದೇವರಾಜೇಗೌಡ ತನಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಎಂದು ಏಪ್ರಿಲ್ 1ರಂದು ಸಂತ್ರಸ್ತೆ ಮಹಿಳೆಯೊಬ್ಬರು ಹೊಳೆನರಸೀಪುರ ನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು. ಇದೇ ದೂರಿನ ಆಧಾರದ ಮೇಲೆ ಪೊಲೀಸರು ದೇವರಾಜೇಗೌಡರ ಬೆನ್ನು ಬಿದ್ದಿದ್ದರು. ಬಳಿಕ ದೇವರಾಜೇಗೌಡರ ಮೊಬೈಲ್ ಟ್ರ್ಯಾಪ್ ಮಾಡಿ ಪೊಲೀಸರು ಬಂಧಿಸಲು ಮುಂದಾಗಿದ್ದರು. ಆದರೆ ವಕೀಲ ದೇವರಾಜೇಗೌಡ ತಾವಾಗಿಯೇ ಪೊಲೀಸರಿಗೆ ಸಿಕ್ಕಿದ್ದರು. ಇವಾಗ ಆಗ್ತಾ ಇದೀವಿ. ಈಗ ಪಿಸಿ ಕಸ್ಟಡಿ ಮುಗಿದಿದೆ, ಪೊಲೀಸ್ ಕಸ್ಟಡಿ ಮುಗಿದಿದೆ. ಎಲ್ಲ ಸತ್ಯ ಹೊರಬರ್ತದೆ. ಸತ್ಯ ಧರ್ಮದ ಪರವಾಗಿ ಹೋರಾಟ ಮಾಡೋ ನಾಯಕ ನಾನು. ತಲೆ ಕೆಡಿಸ್ಕಾಕ್ಲ ಧೈರ್ಯವಾಗಿದೆ, ಆರಾಮಾಗಿ. ಯಾವ ಷಡ್ಯಂತ್ರ ಏನು ಮಾಡಕ್ಕಾಗಲ್ಲ. ಕಾನೂನು ಎಲ್ಲ ತಲೆ ಬಾಗಲೇಬೇಕು. ಕಾನೂನಿಗೆ ಸತ್ಯಕ್ಕೆ ಜಯ ಇದೆ. ಸತ್ಯ ಮುಂದೆ ಬರ್ತದೆ. ಆಲೂರು ತಾಲೂಕಿನ ಕದಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಟಿ ತಿಮ್ಮನಹಳ್ಳಿ ಗ್ರಾಮದಲ್ಲಿ ಕೆರೆಯಲ್ಲಿ ಈಜಲು ಹೋಗಿ ಮೃತಪಟ್ಟ ಮುತ್ತಿಗೆ ಗ್ರಾಮದ ಮಕ್ಕಳ ಮನೆಗೆ ಭೇಟಿ ನೀಡಿ ಕುಟುಂಬದವರಿಗೆ ಹಾಸನ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಹಾಗೂ ಸಕಲೇಶಪುರ ಆಲೂರು ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಮುರಳೀಮೋಹನ್ ಸಾಂತ್ವನ ಹೇಳಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೇಯಸ್ ಎಂ ಪಟೇಲ್, ಆಲೂರು ತಾಲೂಕಿನಲ್ಲಿ ಇದೇ ಮೊದಲ ಬಾರಿಗೆ ಮನಕಲುಕುವ ಘಟನೆ ನಡೆದಿದ್ದು ಒಂದೇ ಗ್ರಾಮದಲ್ಲಿ 4 ಮಕ್ಕಳು ಸಾವನ್ನಪ್ಪಿರುವುದು ದುರ್ದೈವದ ಸಂಗತಿ. ಪೋಷಕರು ಬೇಸಿಗೆಯಲ್ಲಿ ಮಕ್ಕಳ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ಏಕೆಂದರೆ ಎಲ್ಲ 10-12 ವಯಸ್ಸಿನ ಚಿಕ್ಕ ಮಕ್ಕಳೇ. ಆ ಮಕ್ಕಳ ಪೋಷಕರಿಗೆ ಧೈರ್ಯ ಹೇಳುವ ಶಕ್ತಿ ನಮಗಿಲ್ಲ. ಈ ತರಹದ ಘಟನೆ ಮತ್ತೆ ಯಾವ ಹಳ್ಳಿಗಳಲ್ಲೂ ಮರುಕಳಿಸಬಾರದು. ಆ ಕುಟುಂಬಕ್ಕೆ ದೇವರು ದುಃಖ ಭರಿಸುವ ಶಕ್ತಿ ನೀಡಲಿ. ಬದುಕಿ ಬಾಳಬೇಕಾದ ಮಕ್ಕಳು ಈ ರೀತಿ ಮಾಡಿಕೊಂಡ್ರೆ ಆ ತಂದೆ ತಾಯಿಯರ ನೋವು ಹೇಗಿರುತ್ತದೆ ಅದನ್ನ ಊಹಿಸಲು
ಸಹಿಸಲು ಸಾಧ್ಯವಿಲ್ಲ. ಈ ವಿಷಯದ ಬಗ್ಗೆ ಜಿಲ್ಲಾಧಿಕಾರಿಗಳ ಜೊತೆ ಮಾತನಾಡಿ ಕೂಡಲೇ ಪರಿಹಾರ ದೊರಕುವಂತೆ ಮಾಡುತ್ತೇವೆ ಎಂದರು. ಒಂದು ಅಚಾತುರ್ಯ ಆಗಬಾರ್ದಿತ್ತು. ನಾವು ಯಾರೂ ಅಂದ್ಕೊಂಡಿಲ್ಲದೆ ಅಂತ ಒಂದು ಆಘಾತ ಆಗಿದೆ. 4 ಮಕ್ಕಳು ತೀರ್ಕೊಂಡಿದ್ದಾರೆ. ಒಂದೇ ಗ್ರಾಮದ 3 ಮಕ್ಕಳಾಗಿರ್ಬೋದು, ಬೇಲೂರು ತಾಲೂಕಿನ ಮದಗಟ್ಟ ಗ್ರಾಮದಲ್ಲಿ 1 ಮಗು ಆಗಿರ್ಬೋದು. ಎಲ್ಲ 10-12 ಆಸ್ಪಾಸು ವಯಸ್ಸಿನ ಮಕ್ಕಳು. ಆ ತಂದೆ ತಾಯಿಗೆ ಧೈರ್ಯ ಹೇಳೋ ಶಕ್ತಿ ಅಂತೂ ನಮಗಿಲ್ಲ. ಯಾಕಂತ ಹೇಳಿದ್ರೆ ಇದು ಯಾರಿಗೂ ಆಗಬಾರ್ದು, ಆಗಿಬಿಟ್ಟಿದೆ. ನಾವು ಅವ್ರಿಗೆ ಧೈರ್ಯ ತುಂಬ ಶಕ್ತಿ ಹೇಳಿದ್ವಿ. ಆದರೆ ಆ ಧೈರ್ಯನ ಭಗವಂತನೇ ಕೊಡಬೇಕು. ಯಾಕಂತ ಹೇಳಿದ್ರೆ ಕೈಗೆ ಬಂದಿದ್ದ ಮಕ್ಕಳು ಹಿಂಗಾಗ್ಬಿಟ್ರೆ ಯಾರಿಗೂ ತಡ್ಕೊಳಕ್ಕಾಗಲ್ಲ. ಇವತ್ತು ಅದ್ರ ಬಗ್ಗೆ ನಾವು ಸಹ ಮುರಳೀಣ್ಣ ಅವರು ಸಹ ಆಗಿರ್ಬೋದು, ನಾವು ಮಾನ್ಯ ಜಿಲ್ಲಾಧಿಕಾರಿ ಹತ್ರ ಮಾತಾಡಿ ಕೂಡಲೇ ಪರಿಹಾರ ಕೊಡಬೇಕಂತ ಮಾತಾಡ್ತೀವಿ. ಏನೇ ಪರಿಹಾರ ಕೊಟ್ಟರು ಕೂಡ ನಾವು ತಂದುಕೊಡ್ಲಿಕ್ಕಾಗಲ್ಲ. ಧೈರ್ಯ ತಗೊಳ್ಳೋದು, ಭಗವಂತ ಅವ್ರಿಗೆ ಧೈರ್ಯ ಮತ್ತು ಧೈರ್ಯ ತುಂಬಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಬಿಟ್ಟರೆ ಪರಿಹಾರ ಒಂದು ಭಾಗ ಆದರೆ ಇನ್ನೊಂದು ಭಾಗದಲ್ಲಿ ಅಚಾತುರ್ಯ ಆಗಬಾರ್ದಿತ್ತು. ನಾನು ಕಳಕಳಿಯಾಗಿ ಮಾಧ್ಯಮ ಮುಖಾಂತರ ಕೇಳ್ಕೊಳ್ಳೋದಾಗಲಿ, ಬೇಸಿಗೆ ಇದೆ, ಮಕ್ಕಳು ಯಾರೂ ಸಹ ನಮ್ಮ ತಂದೆ ತಾಯರಿಗೂ ಜವಾಬ್ದಾರಿ ಇರಬೇಕು. ಮಕ್ಕಳನ್ನ ಮೇಲೆ ಒಂದು ಕಣ್ಣಿ. ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್ ಮಾತನಾಡಿ, ಮಕ್ಕಳು ಸಾವನ್ನಪ್ಪಿರುವುದು ನೋವಿನ ಸಂಗತಿ. ಈ ಘಟನೆ ಇಡೀ ಜಿಲ್ಲೆಗೆ ಸೂತಕದ ಛಾಯೆಯಂತಾಗಿದೆ. ಮನೆಯಲ್ಲಿ ಆಟವಾಡಿಕೊಂಡು ಬೆಳೆದ ಮಕ್ಕಳು ಕಣ್ಮರೆಯಾದ್ರೆ ಆ ನೋವನ್ನ ಯಾರೂ ಸಹಿಸಲು ಸಾಧ್ಯವಿಲ್ಲ. ದೇವರು ಆ ಕುಟುಂಬಕ್ಕೆ ನೋವನ್ನು ಮರೆಸುವ ಶಕ್ತಿ ನೀಡಲಿ. ನಮ್ಮ ಸರ್ಕಾರದ ವತಿಯಿಂದ ಮೃತ ಕುಟುಂಬಸ್ಥರಿಗೆ ಪರಿಹಾರ ದೊರಕಿಸಿಕೊಡುವುದಾಗಿ ತಿಳಿಸಿದರು. ನಾವೆಲ್ಲ ಮನುಷ್ಯರು ಎಲ್ಲ ಮರೆಲ್ಲ ಒಂದು ಕುಟುಂಬ ಜೊತೆ ಬೇಕು. ನಾವು ಕ್ರಮ ಈ ಥರ ಹೇಳಿ ಯಾಕಂದ್ರೆ ಕೇಳಿದ್ದಾವೆ. ನಾವೇನೇ ಮಾಡೋ ಏನಿಗೆ ಇಲ್ಲ. ನಾವು ಹಾಗಾಗಿ ಮುಖಾಂತರ ನಾವೇನು ಮಾಡ್ತೀವಿ ಅದಕ್ಕೆ ಗ್ರಾಮದಲ್ಲಿ ಬಂದ ಇದ್ದೀವಿ. ಅತ್ತೆ ತಾಯಿಗಳಿಗೆ ಸರಿಯಾದ ಮನೆ ಇಲ್ಲ, ಮನವಾರದು. ಈ ಥರ ಸಾಕಷ್ಟು ನಮ್ಮ ಆಲೂರು ತಾಲೂಕಲ್ಲಿ ಸಾಕಷ್ಟು ಜನಕ್ಕೆ ಮನೆ ಇಲ್ಲ, ಇಲ್ಲ. ಒಂದಲ್ಲಿ ಎಲ್ಲ ಮುಖಂಡರೆಲ್ಲ ಚರ್ಚ್ ಗ್ರಾಮ ಪಂಚಾಯತ್ಗೆ ಶಾಲೆಗಳು ಯಾವ ಮಟ್ಟದಲ್ಲಿ ಎಲ್ಲ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಲಿಕ್ಕೆ ಮತ್ತು ಮೂಲಭೂತ ಸೌಕರ್ಯ ಕಲ್ಪಿಸೋದಕ್ಕೆ ನಾವು ನಮ್ಮ ನಾಯಕರೆಲ್ಲ ಸದಾ ಸಿದ್ಧರಾಗಿರ್ತೀವಿ ಅಂತ ಈ ಮುಖಾಂತರ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಹೆಮ್ಮಿಗೆ ಮೋಹನ್, ಲಾಯರ್ ರಂಗನಾಥ್, ಶಿವಮೂರ್ತಿ, ಶಾಂತಪ್ಪ, ಅರಸಯ್ಯ, ರಾಜಪ್ಪ, ರಂಗೇಗೌಡ, ಧರ್ಮಪ್ಪ ಸೇರಿದಂತೆ ಇತರರು ಹಾಜರಿದ್ದರು. ನಗರದ ಶರೀಫ್ ಕಾಲೋನಿಯಲ್ಲಿರುವ ಖೂಬಾ ಮಸೀದಿಯಲ್ಲಿ ಕಳ್ಳತನಕ್ಕೆ ವಿಫಲ ಯತ್ನ ನಡೆದಿದೆ. ಮುಖಕ್ಕೆ ಪಂಚೆ ಕಟ್ಟಿಕೊಂಡು ತಡರಾತ್ರಿ 1:30 ಸಮಯದಲ್ಲಿ ಮಸೀದಿಗೆ ನುಗ್ಗಿರುವ ಕಳ್ಳ ಮಸೀದಿಯಲ್ಲಿದ್ದ ಹುಂಡಿ ಮೇಲೆ ಸೈಜ್ ಕಲ್ಲು ಎತ್ತಾಕಿ ಹಣ ದೋಚಲು ಕಸರತ್ತು ಮಾಡಿದ್ದಾನೆ. ಒಂದಲ್ಲ 5-6 ಬಾರಿ ಹುಂಡಿ ಮೇಲೆ ಸೈಜ್ ಕಲ್ಲು ಎತ್ತಿ ಹಾಕಿ ಹಣ ಕದಿಯಲು ಯತ್ನಿಸಿದ್ದಾನೆ. ಆದರೆ ಅದು ಸಾಧ್ಯವಾಗಿಲ್ಲ. ಹುಂಡಿ ಮೇಲೆ ಕಲ್ಲು ಎತ್ತಿ ಹಾಕುವ ಶಬ್ದ ಕೇಳಿ ಎಚ್ಚರಗೊಂಡ ಮಸೀದಿಯಲ್ಲೇ ಮಲಗಿದ್ದ 2ನೇ ಗುರುಗಳು ಏನು ನಡೆಯುತ್ತಿದೆ ಎಂದು ಓಡಿ ಬಂದಿದ್ದಾರೆ. ಈ ವೇಳೆ ತನ್ನ ಕೃತ್ಯ ಬಯಲಾಗಿ ಎಲ್ಲಿ ಸಿಕ್ಕಿ ಬೀಳುವೆನೋ ಎಂಬ ಭಯದಿಂದ ಖದೀಮ ರಾಡ್ನಿಂದ ಗುರುಗಳ ಮೇಲೆಯೇ ಹಲ್ಲೆಗೆ ಮುಂದಾಗಿದ್ದಾನೆ. ನಂತರ ಮಸೀದಿಯ ಕಾಂಪೌಂಡ್ ಹಾರಿ ಕ್ಷಣಾರ್ಧದಲ್ಲಿ ಎಸ್ಕೇಪ್ ಆಗಿದ್ದಾನೆ. ಈ ದೃಶ್ಯಾವಳಿ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇದೇ ಮಸೀದಿಯಲ್ಲಿ ಕಳೆದ 1.25 ವರ್ಷದ ಅಂತರದಲ್ಲಿ 4ನೇ ಬಾರಿ ನಡೆದಿರುವ ಪ್ರಕರಣ ಇದಾಗಿದೆ. ಸುದ್ದಿ ತಿಳಿದು ನಗರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಉದ್ಯೋಗ ಕೌಶಲ್ಯ ಜೊತೆಗೆ ಪದವಿ ನೀಡುವ ಉದ್ದೇಶದಿಂದ ಬಿಕಾಂ ವಿದ್ಯಾರ್ಥಿಗಳಿಗೆ ಹೊಸ ಕೋರ್ಸ್ ಆರಂಭಿಸಲಾಗಿದೆ ಎಂದು ಸರ್ಕಾರಿ ಕಲಾ ವಾಣಿಜ್ಯ ಮತ್ತು ಸ್ನಾತಕೋತ್ತರ ಕಾಲೇಜು ಪ್ರಾಂಶುಪಾಲ ಇಶ್ರಾದ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಸಕ್ತ ವರ್ಷದಿಂದ ಹೊಸ ಕೋರ್ಸ್ ಆರಂಭವಾಗಿದ್ದು ನಗರದ ಕಲಾ ಕಾಲೇಜು ಮತ್ತು ಮಹಿಳಾ ಸರ್ಕಾರಿ ಕಾಲೇಜಿನಲ್ಲಿ ಕೋರ್ಸ್ಗೆ ಅನುಮೋದನೆ ದೊರೆತಿದೆ. ಇಂದಿನಿಂದ ಹೊಸ ಕೋರ್ಸ್ಗೆ ನೋಂದಣಿ ಆರಂಭವಾಗಿದ್ದು ಪ್ರಥಮ ಹಂತವಾಗಿ 60 ವಿದ್ಯಾರ್ಥಿಗಳ ತರಗತಿಯನ್ನ ಪ್ರಾರಂಭಿಸಲಾಗುವುದು. ರಾಜ್ಯ ಸರ್ಕಾರ ಈಗಾಗಲೇ ಪ್ರಮುಖ 5 ಕಂಪನಿಯೊಂದಿಗೆ ಯುವಕರಿಗೆ ಉದ್ಯೋಗ ನೀಡುವ ಕುರಿತು ಒಡಂಬಡಿಕೆ ಮಾಡಿಕೊಂಡಿದೆ. ಅದರಂತೆ ಆಯಾ ಕಂಪನಿಯಲ್ಲಿ ವಿದ್ಯಾರ್ಥಿಗಳಿಗೆ 100% ಉದ್ಯೋಗ ದೊರೆಯುವ ಖಾತ್ರಿಯನ್ನ ನೀಡಲಿದೆ. ತೆಲಂಗಾಣ ರಾಜ್ಯದಲ್ಲಿ ಈಗಾಗಲೇ ಈ ಮಾದರಿಯ ಶಿಕ್ಷಣ ಜಾರಿಯಲ್ಲಿದ್ದು ರಾಜ್ಯದ ಕೆಲವು ಜಿಲ್ಲೆಯ ಸರ್ಕಾರಿ ಕಾಲೇಜಿನಲ್ಲಿ ಮಾತ್ರ ಜಾರಿ ಮಾಡಲಾಗಿದೆ. ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾದ ನಂತರ ಮತ್ತೊಂದು ಬ್ಯಾಚ್ ತೆರೆಯುವ ಬಗ್ಗೆಯೂ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಪ್ರಾರಂಭಿಸಬಹುದಾಗಿದೆ. ಉದ್ಯೋಗ ಕೌಶಲ್ಯ ಜೊತೆಗೆ ವಿದ್ಯಾರ್ಥಿಗಳಿಗೆ ಪದವಿ ನೀಡುವ ಕಾರ್ಯಕ್ರಮ ಇದಾಗಿದ್ದು ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು 2 ವರ್ಷ ಪದವಿ ಮುಗಿಸಿದ ನಂತರ ಅಂತಿಮ ವರ್ಷ ಈ ಕಂಪನಿಗಳಲ್ಲಿ ತರಬೇತಿ ಜೊತೆಗೆ ಕೆಲಸ ಮಾಡಲಿದ್ದು ಈ ಅವಧಿಯಲ್ಲಿ ವಾರ್ಷಿಕ 1.20 ಲಕ್ಷ ಅಪ್ರೆಂಟಿಸ್ ತರಬೇತಿ ಸಂಬಳ ದೊರೆಯಲಿದೆ ಎಂದರು. ಬಹಳ ಮುಖ್ಯವಾಗಿ ಹಾಸನ ಜಿಲ್ಲೆಯಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಛಾಪು ಮೂಡಿಸಿರ್ತಕ್ಕಂತಹ ಸರ್ಕಾರಿ ಕಲಾ ಕಾಲೇಜಿನಲ್ಲಿ ಪ್ರವೇಶಾತಿಗಳು ಆರಂಭವಾಗಿದೆ. ಪ್ರಸ್ತುತ ಶೈಕ್ಷಣಿಕ ವರ್ಷದಿಂದ ಕಾಲೇಜು ಶಿಕ್ಷಣ ಇಲಾಖೆಯ ಮಾನ್ಯ ನಿರ್ದೇಶಕರು ಮತ್ತು ನಮ್ಮ ಉನ್ನತ ಶಿಕ್ಷಣ ಇಲಾಖೆಯ ಸಚಿವರು ಇವರಿಬ್ಬರ ಸಹಕಾರ ಮತ್ತು ಮಾರ್ಗದರ್ಶನದೊಂದಿಗೆ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ಹೊಸದಾದಂಥ ಒಂದು ಕೋರ್ಸನ್ನು ಪರಿಚಯ ಮಾಡ್ತಾ ಇದ್ದೇವೆ. ಈ ಕೋರ್ಸು ಓದುವುದರ ಜೊತೆಗೆ ವಿದ್ಯಾರ್ಥಿ ತನ್ನ ಗಳಿಕೆಯನ್ನು ಸಂಪಾದಿಸ್ತಕ್ಕಂತಹ ಒಂದು ವಿಶೇಷವಾದಂತಹ ಕೋರ್ಸು.
ಈ ಕೋರ್ಸನ್ನು ನಾವು ಅಪ್ರೆಂಟಿಸ್ಶಿಪ್ BCom ಎಂಬುದಾಗಿ ಕರಿತೀವಿ. ಇದರ ಉದ್ದೇಶ ಇಷ್ಟೇ, ವಿದ್ಯಾರ್ಥಿ 2 ವರ್ಷ ಕಾಲೇಜಿನಲ್ಲೇ ಕುಳಿತು 4 ಸೆಮಿಸ್ಟರು ಪೇಪರನ್ನು ಓದ್ತಾನೆ. ಲಾಸ್ಟ್ ಇಯರ್ ಮಾತ್ರ ಮ್ಯಾಂಡೇಟ್, ಅವನು ಹೋಗಲೇಬೇಕು ಲಾಸ್ಟ್ ಇಯರು. ಯಾಕೆಂದರೆ ಆ 12 ತಿಂಗಳ ಅವಧಿಯಲ್ಲಿ ಪ್ಯೂರ್ಲಿ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅನ್ನೋ ಥರ ಅವನ್ನೇ ಕಂಪ್ನಿ ಒಳಗಡೆ ಕೂರಿಸ್ಕೊಂಡು ಯಾವ ಥರ ಕೆಲಸ ಮಾಡಬೇಕು, ಏನು ಆಪ್ರೇಟ್ ಮಾಡಬೇಕು, ಯಾವ ಥರ ವರ್ಕಿಂಗ್ ನೇಚರ್ ಇರುತ್ತೆ ಅಂದರೆ 12 ತಿಂಗಳು ಟ್ರೈನಿಂಗ್ ಕೊಟ್ಟು ಅವನ ನಂತರ ಅವರ ಕಂಪ್ನಿಯಲ್ಲೇ ಕಂಟಿನ್ಯೂ ಮಾಡ್ತಾರೆ. ಅವನು ನನಗೆ ಇಷ್ಟ ಇಲ್ಲ, ನಾನು ಹೈಯರ್ ಎಜುಕೇಷನ್ಗೆ ಹೋಗ್ತೀನಿ ಅಂದರೆ ಬಿಟ್ಟು ಅವನು MCom MBAಗೆ ಹೋಗ್ಬೋದು, ಇಲ್ಲ ನಾನು ಕಂಟಿನ್ಯೂ ಮಾಡ್ತೀನಿ ಅಂದರೆ ಅವ್ನು ಜಾಬ್ ಹುಡುಕೋ ಅವಶ್ಯಕತೆ ಇಲ್ಲ, ಆ ಕಂಪ್ನಿಯಲ್ಲೇ ಅವನ ಲೈಫು ಕಂಟಿನ್ಯೂ ಆಗ್ತದೆ. ಪತ್ರಿಕಾಗೋಷ್ಠಿಯಲ್ಲಿ ಮುರಳೀಧರ್, DS ರಾಜು, ಸತ್ಯಮೂರ್ತಿ, ರಮೇಶ್ ಇದ್ದರು. ನಗರದ ಕುವೆಂಪು ಪ್ರಥಮ ದರ್ಜೆ ಕಾಲೇಜು ಸಭಾಂಗಣದಲ್ಲಿಂದು ಕಾಲೇಜಿನ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಹಾಗೂ ಕಾಲೇಜಿನ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಹಾಸನ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಸಚಿವರು ಪ್ರೊಫೆಸರ್ ಪುಟ್ಟಸ್ವಾಮಿ, ವಿದ್ಯಾರ್ಥಿಗಳು ನೆಗೆಟಿವ್ ಆಲೋಚನೆಗಳನ್ನು ಬಿಟ್ಟು ಪಾಸಿಟಿವ್ ವಿಷಯಗಳಿಗೆ ಹೆಚ್ಚು ಗಮನ ಕೊಡಬೇಕು. ಯಾವ ವ್ಯಕ್ತಿ ಪಾಸಿಟಿವ್ ಆಲೋಚನೆಗಳನ್ನು ಮಾಡುತ್ತಾನೋ ಆ ವ್ಯಕ್ತಿಗೆ ಧನಾತ್ಮಕ ಶಕ್ತಿ ವೃದ್ಧಿಯಾಗುತ್ತದೆ. ವಿದ್ಯಾರ್ಥಿಗಳ ಸಾಧನೆಗೆ ಬಡತನ ಅಡ್ಡಿಯಾಗಬಾರದು. ಡಾಕ್ಟರ್ BR ಅಂಬೇಡ್ಕರ್ ಅವರು ತಿಳಿಸಿರುವ ಹಾಗೆ, ಓದಬೇಕು, ಓದಿಗೆ ಈ ಜಗತ್ತು ಹೆದರುತ್ತದೆ, ಜ್ಞಾನವನ್ನ ಯಾರು ಕದಿಯಲು ಸಾಧ್ಯವಾಗುವುದಿಲ್ಲ. ಆದುದರಿಂದ ವಿದ್ಯಾರ್ಥಿಗಳು ವಿದ್ಯೆಗೆ ಹೆಚ್ಚು ಒತ್ತು ನೀಡಬೇಕು ಎಂದರು. ಅಥವಾ ಒಬ್ಬನೇ ತಗೊಂಡೋಗ್ತಾರೆ ಏನು ಮಾಡೋದು, ಅಡ್ಮಿಷನ್ಗೆ ಇಲ್ಲವರು ಏನು ಮಾಡೋದು, ಈ ಥರ ಕೆಟ್ಟ ಯೋಚನೆಗಳಿಂದ ನೆಗೆಟಿವ್ ಕಾರ್ಯಗಳು ಆಗ್ತದೆ. ಹಾಗಾಗಿ ಇಲ್ಲೆಲ್ಲವೂ ಕೂಡ ಪಾಸಿಟಿವ್ ಇರಬೇಕು, ಇಂಪಿಯಾಟಿಕ್ ಕಾಂಪ್ಲೆಕ್ಸನ್ನ ಬಿಡಬೇಕು ಅನ್ನೋದು ಒಂದು ಮುಂದುವರಬೇಕು ಅಂತಂದರೆ ಆ ಕಾಂಪ್ಲೆಕ್ಸನ್ನು ಬಿಟ್ಟು ನೀವು ಪಾಸಿಟಿವ್ ಗುಣಗಳನ್ನ ಬಂದಿದ್ದರೆ ತಾನೇ ತಾನಾಗಿ ನಮ್ಮಲ್ಲಿ ದೇಹದಲ್ಲಿ ಧನಾತ್ಮಕ ಅಂಶಗಳು ಮೈ ಹೋಗ್ತವೆ ಅನ್ನೋದು. ಮತ್ತು ಇನ್ನೊಂದು ವಿಚಾರ ಏನು, ವಿದ್ಯಾರ್ಥಿ ತನ್ನ ಸಾಧನೆಗೆ ಬಡತನ ಅಡ್ಡಿಯಾಗಬಾರ್ದು. ನಿಮ್ಗೆ ಗೊತ್ತಿದೆ ಅಷ್ಟೇ. ಏನು ಅಂತಂದರೆ ಇಡೀ ಭಾರತದಲ್ಲಿ ಪ್ರಮುಖ ಹುದ್ದೆಗಳಲ್ಲಿ ಇರುವಂಥವರು ಯಾರೂ ಶ್ರೀಮಂತ ಮಕ್ಕಳಿಲ್ಲ. ಕಾರ್ಮಿಕರು ಕಾಯಕದೊಂದಿಗೆ ಸರ್ಕಾರದ ಸೌಲಭ್ಯಗಳನ್ನು ಸದುಪಯೋಗ ಪಡೆದುಕೊಳ್ಳಬೇಕೆಂದು ನ್ಯಾಯಾಧೀಶರಾದ ಪ್ರಸನ್ನಕುಮಾರ್ ತಿಳಿಸಿದರು. ಬೇಲೂರು ತಾಲೂಕಿನ ಬಿಕ್ಕೋಡು ಲಿಂಗಾಪುರ ಎಸ್ಟೇಟ್ನಲ್ಲಿಂದು ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಅಭಿಯೋಜನಾ ಇಲಾಖೆ, ಕಾರ್ಮಿಕ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನದ ಅಂಗವಾಗಿ ಉಚಿತ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ತಾಲೂಕು ಕಾನೂನು ಸೇವಾ ಸಮಿತಿಯ ಕಾರ್ಯದರ್ಶಿಗಳು ಹಾಗೂ ಸಿವಿಲ್ ನ್ಯಾಯಾಧೀಶರಾದ ಪ್ರಸನ್ನಕುಮಾರ್, ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆಯನ್ನ ವಿಶ್ವದೆಲ್ಲೆಡೆ ಮೇ 1ರಂದು ಆಚರಿಸಲಾಗಿದ್ದರೂ ಸಹ ಅಂದು ನಮ್ಮ ನ್ಯಾಯಾಲಯದಲ್ಲಿ ಬೇಸಿಗೆ ರಜೆ ಇದ್ದ ಕಾರಣ ಈ ದಿನ ಹಮ್ಮಿಕೊಂಡಿದ್ದೇವೆ. ಕಾರ್ಮಿಕರ ಶ್ರಮವನ್ನು ಗುರುತಿಸಿ ಅವರಿಗೂ ಒಂದು ಸ್ಥಾನಮಾನ ಇದೆ ಎಂಬುದನ್ನು ಸಮಾಜಕ್ಕೆ ತೋರಿಸಲು ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ನೀವೆಲ್ಲ ನಿಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲದ ಅಥವಾ ಇನ್ನಿತರ ಹಲವು ಕಾರಣಾಂತರಗಳಿಂದ ವಿದ್ಯಾಭ್ಯಾಸ ಪಡೆಯದೆ ಕಾರ್ಮಿಕರಾಗಿ ಉಳಿದಿರಬಹುದು. ಆದರೆ ನಿಮ್ಮ ಮಕ್ಕಳನ್ನ ನಿಮ್ಮ ಹಾಗೆ ಕಾರ್ಮಿಕರನ್ನಾಗಿ ಮಾಡದೆ ಹೆಚ್ಚಿನ ವಿದ್ಯಾಭ್ಯಾಸ ಓದಿಸಿ ಉತ್ತಮ ಸರ್ಕಾರಿ ಅಥವಾ ಇತರೆ ಉದ್ಯೋಗ ದೊರಕಿಸಿಕೊಡುವ ನಿಟ್ಟಿನಲ್ಲಿ ನೀವುಗಳು ದಿನನಿತ್ಯ ನಿಮ್ಮ ವೇತನ ತೆಗೆದುಕೊಂಡರೆ ಸಾಲದು, ನೀವುಗಳು ಹೆಚ್ಚಿನ ಜವಾಬ್ದಾರಿ ವಹಿಸಿಕೊಂಡು ಕಾಯಕದೊಂದಿಗೆ ನಿಮಗೆ ಹಾಗೂ ಮಕ್ಕಳಿಗೆ ಸರ್ಕಾರದಿಂದ ಹಾಗೂ ಮಾಲೀಕರಿಂದ ಸಿಗಬಹುದಾದ ಸೌಲಭ್ಯಗಳ ಬಗ್ಗೆ ಅರಿವಿರಬೇಕು ಎಂದರು. ನಮ್ಮ ವಿಜಯ್ ಕುಮಾರ್ ಅವರು ಇವತ್ತು ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಏನು ಮೇ 1ನೇ ತಾರೀಕು ಕಾರ್ಮಿಕರ ದಿನಾಚರಣೆ. ಅವತ್ತೊಂದಿನ ನಾವು ಈ ಥರ ಫಂಕ್ಷನ್ ಮಾಡಿದ್ರೆ ಮುಗಿದೋಯ್ತಾ? ಯಾಕೆ ಮಾಡ್ತೀವಿ ಆ ಪ್ರೋಗ್ರಾಮು? ಯಾಕೆ ಅಂದರೆ ನಿಮ್ಮ ಕಾರ್ಮಿಕರಿಗೆ ನಿಮಗೆ ಯಾವ ರೀತಿ ಏನಾದರೂ ನಿಮ್ಮ ಕೆಲಸನ ಗುರುತಿಸಿ ನಿಮ್ಮನ್ನು ಒಂದು ಸಮಾಜದಲ್ಲಿ ನಿಮಗೂ ಒಂದು ಬೆಲೆ ಇದೆ, ನಿಮ್ಮನ್ನು ಒಂದು ಮುಖ್ಯವಾಹಿನಿ ತಗೊಂಬರ್ಬೇಕು ಅಂತೇಳಿ ನಿಮ್ಮ ಒಂದು ಪರಿಶ್ರಮನ ಗುರುತಿಸೋದಕ್ಕೋಸ್ಕರ ಈ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ. ಈಗ ನಿಮಗೆಲ್ಲರೂ ಗೊತ್ತಿರಾಗೆ ಈಗ ನೀವು ಎಲ್ಲ ಕಾರ್ಮಿಕರಿದ್ದೀರಿ, ಏನೋ ಒಂದು ಕಾರಣಾಂತರಗಳಿಂದ ನಿಮ್ಮ ತಂದೆ ತಾಯಿ ಓದಿಸ್ಲಿಲ್ವೋ, ಇಲ್ಲ ನಮ್ಮ ಮನೆಯಲ್ಲಿ ಬಡತನ ಇತ್ತು, ಏನೋ ಒಂದು ಲೆಕ್ಕಾಚಾರದಲ್ಲಿ ನೀವು ಕಾರ್ಮಿಕರಾಗಿ ಈ ದಿನ ಕೆಲಸ ಮಾಡ್ತಾಯಿದ್ದೀರಿ. ನಿಮ್ಗೆಲ್ರಿಗೂ ಆಸೆ ಇರುತ್ತೆ ನಮ್ಮ ಮಕ್ಕಳು ನಮ್ಮ ತರ ಕಾರ್ಮಿಕರಾಗಬಾರದು, ಒಳ್ಳೆ. ಈ ಸಂದರ್ಭದಲ್ಲಿ ಸಹಾಯಕ ಸರ್ಕಾರಿ ಅಭಿಯೋಜಕರಾದ ಶಶಿಕಲಾ, ಗೀತಾಮಣಿ, ಅರೆಹಳ್ಳಿ ಪೊಲೀಸ್ ಠಾಣೆಯ ಆರಕ್ಷಕ ಉಪನಿರೀಕ್ಷಕರಾದ ಲಿಂಗರಾಜು, ಸಿಎಂ, ಲಿಂಗಾಪುರ ಎಸ್ಟೇಟ್ನ ಮ್ಯಾನೇಜರ್ ಆದ ಸುಂದರ್ ಸಿಂಗ್, ಶರೀಫ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕಡಿಮೆ ಬೆಲೆಗಳಲ್ಲಿ ಸ್ಮಾರ್ಟ್ ಸಿಟಿಯಲ್ಲಿ ಸೈಟ್ಗಳು, ಮೆಡಿಕಲ್ ಸೀಟ್, ಸ್ಮಾಲ್ ಇಂಡಸ್ಟ್ರಿಗಳಲ್ಲಿ ಕೆಲಸ ಕೊಡಿಸುವುದಾಗಿ ಬೆಂಗಳೂರು, ತುಮಕೂರು ಸೇರಿದಂತೆ ರಾಜ್ಯದ ಹಲವು ಭಾಗಗಳಲ್ಲಿ ಅಮಾಯಕರಿಗೆ ವಂಚನೆ ಮಾಡುತ್ತಿದ್ದ ಖತರ್ನಾಕ್ ಆರೋಪಿಯನ್ನ ಕೆಂಗೇರಿ ಹಾಗೂ ಕೊರಟಗೆರೆ ಪೊಲೀಸರು ಬಲೆ ಬೀಸಿ ಬಂಧಿಸಿದ ಘಟನೆ ವರದಿಯಾಗಿದೆ.
ಗೃಹ ಸಚಿವರ ಆಪ್ತ ಎಂದು ಹೇಳಿಕೊಂಡು ಅಮಾಯಕರಿಗೆ 8 ಕೋಟಿ ಅಧಿಕ ಹಣ ವಂಚನೆ ಮಾಡಿದ ಆರೋಪದಡಿ ಕಾರ್ಯಾಚರಣೆಗೆ ಇಳಿಸಿ ಪೊಲೀಸರಿಗೆ ನಾನು ಗೃಹ ಸಚಿವರ ಆಪ್ತ ಸಹಾಯಕ ಅಧಿಕಾರಿಗಳು ನನ್ನ ಜೀವನದಲ್ಲಿದ್ದಾರೆ ಎಂದು ಹೇಳಿಕೊಂಡು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜೊತೆಯಲ್ಲಿರುವ ಫೋಟೋ ತೋರಿಸಿಕೊಂಡು ಅಮಾಯಕರಿಗೆ ವಂಚನೆ ಮಾಡುತ್ತಿದ್ದ ಮೊಹಮ್ಮದ್ ಜುಬೇರ್ ಅಲಿಯಾಸ್ 420 ಜುಬೇರ್ ಇದೀಗ ಅಂಧರಾಗಿದ್ದಾನೆ. ನಾನು ಹೇಳಿದ ಕೆಲಸ ಆ ಕ್ಷಣ ಆಗುತ್ತದೆ ಎಂದು ಅಮಾಯಕರಿಗೆ ನಂಬಿಸಿ ದೋಖಾ ಮಾಡುತ್ತಿದ್ದ ರಾಜ್ಯಪಾಲರ ಲೆಟರ್ ಹಾಗೂ ಸಹಿಯನ್ನೇ ಫೋರ್ಜರಿ ಮಾಡಿ ದುರ್ಬಳಕೆ ಮಾಡಿಕೊಂಡ ಖತರ್ನಾಕ್ ಆರೋಪಿ ಜುಬೇರ್ ವಿರುದ್ಧ ಬೆಂಗಳೂರಿನ ಕೆಂಗೇರಿ ಪೊಲೀಸ್ ಠಾಣಾವೊಂದರಲ್ಲಿಯೇ ವಿವಿಧ ದೂರುಗಳ ಅನ್ವಯ ಸುಮಾರು 13 ಪ್ರಕರಣಗಳು ದಾಖಲಾಗಿವೆ. ಬೆಂಗಳೂರಿನ ಕೆಂಗೇರಿ ಮೂಲದ ನಿವಾಸಿ ಸಾಯಿದ್ ತಬಸುಮ್ 55 ವರ್ಷದ ಮಹಿಳೆಯರಿಂದ 1 ಕೋಟಿ 20 ಲಕ್ಷ ಹಣ ಹಾಗೂ 186 ಗ್ರಾಂ ಚಿನ್ನದ ವಂಚನೆ ಮಾಡಿದ್ದಾನೆ. ಅಮಾಯಕರಿಗೆ ವಂಚಿಸಿ ದೋಚಿದ ಹಣದಲ್ಲಿ ಐಷಾರಾಮಿ ಜೀವನ, ಇಟ್ಟಿಗೆ ಫ್ಯಾಕ್ಟರಿ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಇಟ್ಟಿಗೆ ಫ್ಯಾಕ್ಟರಿ ಬಳಿ ಬೆಟ್ಟದಷ್ಟು ಅಕ್ರಮ ಮಣ್ಣು ಶೇಖರಣೆ ಮಾಡುತ್ತಿದ್ದ ಎನ್ನಲಾಗಿದೆ. ಮೊಹಮ್ಮದ್ ಜುಬೇರ್, ಆತನ ಪತ್ನಿ ರೂಹಿ ಜುಬೇರ್ ಹಾಗೂ ಸತೀಶ್ ಎನ್ನುವವರ ಮೇಲೆ 1860 ಅಡಿಯಲ್ಲಿ 506, 34, 504, 406, 420, 465, 467, 471, 468 ಆರೋಪಿಗಳ ಮೇಲೆ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕೆಂಗೇರಿ ಪೊಲೀಸ್ ಠಾಣಾಧಿಕಾರಿಗಳ ಮಿಂಚಿನ ಕಾರ್ಯಾಚರಣೆಗೆ ಕೊರಟಗೆರೆ ಪೊಲೀಸರು ಸಾಥ್ ನೀಡಿದ್ದಾರೆ. ಕೆಂಗೇರಿ ಪೊಲೀಸ್ ಠಾಣಾ ಸಬ್ ಇನ್ಸ್ಪೆಕ್ಟರ್ ಮುರಳಿ ಹಾಗೂ ತಂಡದಿಂದ 420 ಜುಬೇರ್ನ ಪ್ರಕರಣಗಳು ಒಂದೊಂದಾಗಿ ಬೆಳಕಿಗೆ ಬರುತ್ತಿವೆ. ಆರೋಪಿಗಳಾದ ಮೊಹಮ್ಮದ್ ಜುಬೇರ್, ಆತನ ಪತ್ನಿ ಹಾಗೂ ಸ್ನೇಹಿತ ಅಂದರ್ ಹೆಚ್ಚಿನ ವಂಚನೆಗಳ ಬಗ್ಗೆ ಪೊಲೀಸ್ ವಿಚಾರಣೆಯಿಂದ ಹೊರಬರಬೇಕಾಗಿದೆ. ವರದಿ ಎಎನ್ ಫೀರ್, ವಿವಿಸಿ ನ್ಯೂಸ್, ತುಮಕೂರು. ಗುರುವಾರ ರಾತ್ರಿ ಸುರಿದ ಧಾರಾಕಾರ ಮಳೆ ವೇಳೆ ಅಬ್ಬರಿಸಿದ ಸಿಡಿಲಿನ ಪರಿಣಾಮ ದನದ ಕೊಟ್ಟಿಗೆ ಹೊತ್ತಿ ಉರಿದು ಹಸುಗಳು ಸಾವನ್ನಪ್ಪಿರುವ ಘಟನೆ ಪಾವಗಡ ತಾಲೂಕಿನ ರಂಗಸಮುದ್ರದಲ್ಲಿ ನಡೆದಿದೆ. ರಂಗಸಮುದ್ರದ ಕರಿಯಪ್ಪ ಎನ್ನುವವರಿಗೆ ಸೇರಿದ ಹಸುಗಳು ಸಾವನ್ನಪ್ಪಿದ್ದು, ಇನ್ನು ಕೊಟ್ಟಿಗೆಯಲ್ಲಿ ಮಲಗಿದ್ದ ಕರಿಯಪ್ಪ ಹಾಗೂ ಬಾಲಕ ಮಹಾಲಿಂಗ ಎಂಬ ಹಸುಗಳಿಗೆ ಗಾಯವಾಗಿದೆ. ಗಾಯಾಳು ಹಸುಗಳಿಗೆ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದ್ದು, ಅರಸೀಕೆರೆ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಕರ್ನಾಟಕ ಕಾವಲು ಪಡೆ ವತಿಯಿಂದ ಗುಂಡ್ಲುಪೇಟೆ ಪಟ್ಟಣದ 1ನೇ ವಾರ್ಡ್ ಎಚ್ಎಸ್ ಮಹದೇವ್ ಪ್ರಸಾದ್ ನಗರದಲ್ಲಿ ಮೂಲಭೂತ ಸೌಕರ್ಯ ಕಲ್ಪಿಸಬೇಕೆಂದು ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕಾವಲು ಪಡೆ ತಾಲೂಕು ಅಧ್ಯಕ್ಷ ಎ ಅಬ್ದುಲ್ ಮಾಲಿಕ್ ಮಾತನಾಡಿ, ಉದ್ಯಾನವನ ಪುನರ್ ನಿರ್ಮಾಣ ಹಾಗೂ ಮಹದೇವ್ ಪ್ರಸಾದ್ ನಾಮಫಲಕವಿರುವ ಅರ್ಚನ್ನ ನಿರ್ಮಿಸಿ ಸಹಕರಿಸಬೇಕು ಹಾಗೂ ಮಹಾದೇವ ಪ್ರಸಾದ್ ರವರ ಕೊಡುಗೆ ಸ್ಮರಿಸಿ ಅವರ ಪುತ್ಥಳಿ ನಿರ್ಮಿಸಬೇಕೆಂದು ಪುರಸಭೆ ಮುಖ್ಯಾಧಿಕಾರಿಗಳಾದ ವಸಂತ್ ಕುಮಾರ್ ಅವರಿಗೆ ಒತ್ತಾಯಿಸಿದರು. ನಮ್ಮ ಕರ್ನಾಟಕ ಕಾವಲು ಪಡೆ ವತಿಯಿಂದ ಮಾನ್ಯ ಪುರಸಭೆ ಮುಖ್ಯಾಧಿಕಾರಿಗಳಾದ ವಸಂತ ಕುಮಾರಿ ಮೇಡಮ್ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ವಿಷಯ ಗುಂಡ್ಲುಪೇಟೆ ಪಟ್ಟಣದ 1ನೇ ವಾರ್ಡ್ ಎಚ್ಎಸ್ ಮಹದೇವ್ ಪ್ರಸಾದ್ ನಗರದಲ್ಲಿ ಉದ್ಯಾನವನ ಪುನರ್ ನಿರ್ಮಾಣ ಹಾಗೂ ಮಹದೇವ್ ಪ್ರಸಾದ್ ನಾಮಫಲಕ ಇರುವ ಆರ್ಚನ್ನು ನಿರ್ಮಿಸಿ ವಾರ್ಡಿನ ಸಾರ್ವಜನಿಕ ಬಂಧುಗಳು ಹಾಗೂ ಮಕ್ಕಳಿಗೆ ಶುದ್ಧ ಗಾಳಿ ಸೇವಿಸಿ ಆರೋಗ್ಯ ಕಾಪಾಡಲು ಪುರಸಭೆ ವತಿಯಿಂದ ಸಹಕರಿಸಬೇಕು, ಪಾರ್ಕ್ ನಿರ್ಮಾಣ ಮಾಡಿ ಸಹಕರಿಸಬೇಕು ಮತ್ತು ಮಹದೇವ್ ಪ್ರಸಾದ್ ನಗರ ಕೊಡುಗೆ ಸ್ಮರಿಸಿ ಅವರ ಪುತ್ಥಳಿ ನಿರ್ಮಾಣ ಮಾಡಬೇಕೆಂದು ಸಾರ್ವಜನಿಕರ ಪರವಾಗಿ ನಮ್ಮ ಸಂಘಟನೆ ವತಿಯಿಂದ ಮಾನ್ಯ ಮುಖ್ಯಾಧಿಕಾರಿಗಳಾದ ವಸಂತ ಕುಮಾರಿ ಮೇಡಮ್ ಅವರಿಗೆ ನಾವು ಮನವಿಯನ್ನು ಸಲ್ಲಿಸುವ ಮುಖಾಂತರ ಅವರಿಗೆ ಮನವಿಯನ್ನು ಮಾಡಿಕೊಟ್ಟೆ. ಈ ವೇಳೆ ಚಾಮರಾಜನಗರ ಜಿಲ್ಲಾ ಕಾರ್ಯಾಧ್ಯಕ್ಷ ಅಬ್ದುಲ್ ರಶೀದ್, ಟೌನ್ ಉಪಾಧ್ಯಕ್ಷ ಸಾಕಿಬ್ ಪಾಷಾ, ಟೌನ್ ಗೌರವಾಧ್ಯಕ್ಷ ಶಕೀಲ್, ಟೌನ್ ಸಂಚಾಲಕರಾದ ಮಿಮ್ಕ್ರಿ ರಾಜು, ರಾಮೇಗೌಡರು, ಮುದ್ದಯ್ಯ, ರಾಜಿಕ್ ಪಾಷಾ ಸೇರಿದಂತೆ ಸಾರ್ವಜನಿಕರು ಹಾಜರಿದ್ದರು. ವರ್ದೀಜ್ ಸ್ಯಾಮ್ಯುಯಲ್, ವಿವಿಸಿ ನ್ಯೂಸ್, ಚಾಮರಾಜನಗರ. ಕೊಪ್ಪಳ ಜಿಲ್ಲಾ ಯಲಬುರ್ಗಾ ತಾಲೂಕಿನ ಚಿಕ್ಕಮ್ಯಾಗೇರಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯ 10 ವರ್ಗದ ಪರೀಕ್ಷಾ ಫಲಿತಾಂಶ ಉತ್ತಮವಾಗಿದೆ ಎಂದು ಸಂಸ್ಥೆಯ ಮುಖ್ಯೋಪಾಧ್ಯಾಯ ಹಮೀದ್ ಸಾಬ್ ಅತಾರ್ ತಿಳಿಸಿದರು. ಈ ಸಂಬಂಧ ಮಾತನಾಡಿದ ಅವರು, ಚಿಕ್ಕಮ್ಯಾಗೇರಿಯ ಶಾಲೆಯ ಫಲಿತಾಂಶ ಕಳೆದ 3 ವರ್ಷಗಳಿಂದ 100% ಬರುತ್ತಿದೆ. ಈ ಬಾರಿ ಕುಮಾರಿ ಚೈತ್ರ ಗುರಿಕಾರ 592 ಅಂಕ ಗಳಿಸಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದು, ಪ್ರವೀಣ್ ಜರಕುಂಟಿ 94 ಅಂಕ, ಸೋಮಶೇಖರ ಗೌಡರ 92 ಅಂಕ ಪಡೆದಿದ್ದಾರೆ. ಅಲ್ಲದೆ 11 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್, 30 ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ ಹಾಗೂ 5 ದ್ವಿತೀಯ ಸ್ಥಾನ ಪಡೆದಿದ್ದಾರೆ. ಸಂಸ್ಥೆಯ ಬೆಳವಣಿಗೆಯಲ್ಲಿ ಶಿಕ್ಷಕರ ಹಾಗೂ ಪಾಲಕರ ಸಹಕಾರ, ಪ್ರೋತ್ಸಾಹ ನಿರಂತರ ಇರುವುದರಿಂದ ಫಲಿತಾಂಶ ಉತ್ತಮವಾಗಿದೆ ಎಂದು ತಿಳಿಸಿದರು. ವರದಿ ರುದ್ರಪ್ಪ ಭಂಡಾರಿ, ವಿವಿಸಿ ನ್ಯೂಸ್, ಕೊಪ್ಪಳ. ಈ ಒಂದು ವಸತಿ ಶಾಲೆ 2017-18ರಲ್ಲಿ ಪ್ರಾರಂಭವಾಗಿದ್ದು ಈಗಾಗಲೇ 10ನೇ ತರಗತಿಯ 3 ಬ್ಯಾಚ್ಗಳು ಮುಗಿದಿದೆ. ಈಗಾಗಲೇ ಉತ್ತಮ ರೀತಿಯಾದ 3 ವರ್ಷದಿಂದ ಉತ್ತಮ ರೀತಿಯಾದ ಫಲಿತಾಂಶವನ್ನು ನೀಡುತ್ತಾ ಬಂದಿದ್ದೀವಿ. ಈ ವರ್ಷ ಉತ್ತಮ ರೀತಿಯಾದ 100% ಫಲಿತಾಂಶ ನೀಡುವುದರ ಜೊತೆಗೆ 5 ವಿದ್ಯಾರ್ಥಿಗಳು 90ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದ್ದಾರೆ. ಆಮೇಲೆ ಪ್ರಥಮ ಶ್ರೇಣಿಯಲ್ಲಿ 30 ವಿದ್ಯಾರ್ಥಿಗಳು ಮತ್ತು ಉಳಿದಂಥ ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಪಾಸಾಗುವುದರ ಮೂಲಕ ಒಂದು ಶಾಲೆಗೆ ಉತ್ತಮ ಫಲಿತಾಂಶವನ್ನು ನೀಡುವುದರ ಜೊತೆಗೆ ಈ ಒಂದು ಸಂಸ್ಥೆಯ ಮತ್ತು ಪಾಲಕರ ಮತ್ತು ಎಲ್ಲ ಶಿಕ್ಷಕರ ವೃಂದದವರ ಒಂದು ಕೀರ್ತಿಯನ್ನು ಬೆಳಗಿಸಿದ್ದಾರೆ ಅಂತೇಳಿ ಹೇಳಬಹುದು. ಎಷ್ಟು ಹುಡುಗರು ಇಲ್ಲಿ ಓದ್ತಾರೆ ಸರ್? ಇಲ್ಲಿ ಸುಮಾರು 250 ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಿದ್ದು
ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣ. ಹಾಸನದ 18 ಕಡೆ ದಾಳಿ ನಡೆಸಿದ್ದ ಎಸ್ಐಟಿ ತಂಡಕ್ಕೆ ಮಹತ್ವದ ಸುಳಿವು ಲಭ್ಯ. ಇನ್ನೂ ಹಲವರ ಬಂಧನ ಸಾಧ್ಯತೆ. ಅತ್ಯಾಚಾರ ಆರೋಪದಲ್ಲಿ ಸಿಲುಕಿರೋ ದೇವರಾಜೇಗೌಡ ಪೊಲೀಸ್ ಕಸ್ಟಡಿಯಿಂದ ಮತ್ತೆ ಕಾರಾಗೃಹಕ್ಕೆ ಶಿಫ್ಟ್. ಸದ್ಯಕ್ಕೆ ಜಯವಿದೆ, ತಲೆ ಕೆಡಿಸಿಕೊಳ್ಳಬೇಡಿ ಎಂದು ವಿಶ್ವಾಸ. ಕೆರೆಯಲ್ಲಿ ಈಜಲೋಗಿ ಪ್ರಾಣ ಕಳೆದುಕೊಂಡ ಬಾಲಕರ ಮನೆಗೆ ಭೇಟಿ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ಶ್ರೇಯಸ್ ಪಟೇಲ್. ಕೂಡಲೇ ಪರಿಹಾರ ದೊರಕಿಸಲು ಸರ್ಕಾರಕ್ಕೆ ಮನವಿ ಮಾಡುವ ಭರವಸೆ. ಕ್ಷಣಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸದ್ಯದ ಕಡೆ ನಮ್ಮ ನಡೆ. ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು ಹಾಸನದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು ಹಾಗೂ ಮತ್ತೊಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಮಂಗಳ ಪದವಿ ಪೂರ್ವ ಕಾಲೇಜಿನೊಂದಿಗೆ ಶೈಕ್ಷಣಿಕ ಸಹಭಾಗಿತ್ವ ಪಡೆದಿರುವುದು ಹಾಸನದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೊಸದೊಂದು ಅಧ್ಯಾಯವನ್ನು ಪ್ರಾರಂಭಿಸಿದೆ. ಕಾಲೇಜಿನಲ್ಲಿ ಗಂಡು ಮಕ್ಕಳಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು ಶುಚಿಯಾದ ಊಟದ ವ್ಯವಸ್ಥೆ ಇರುತ್ತದೆ. ಇದರೊಂದಿಗೆ ವಿದ್ಯಾರ್ಥಿಗಳ ರಕ್ಷಣೆಯ ದೃಷ್ಟಿಯಿಂದ ಸಿಸಿ ಕ್ಯಾಮೆರಾ ಒಳಗೊಂಡಂತೆ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಸೌಲಭ್ಯ ಸಹ ಕಾಲೇಜಿನಲ್ಲೇ ನೀಡಲಾಗುತ್ತದೆ. ದಿನದ 24 ಗಂಟೆಯೂ ವೈಫೈ ಸೌಲಭ್ಯ ಹಾಗೂ ನಿರಂತರ ವಿದ್ಯುತ್ ವ್ಯವಸ್ಥೆ ಸೌಲಭ್ಯ ಸೇರಿದಂತೆ ವಿಶಾಲವಾದ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಹಾಗೂ ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ಗಳು ಮತ್ತು ವಿಶಾಲವಾದ ತರಗತಿಗಳ ವ್ಯವಸ್ಥೆಯೂ ಇರುತ್ತದೆ. ಹಾಗೆಯೇ ವಿದ್ಯಾರ್ಥಿಗಳ ದೈಹಿಕ ಆರೋಗ್ಯದ ಹಿತದೃಷ್ಟಿಯಿಂದ ಕ್ರೀಡಾ ಚಟುವಟಿಕೆಗಳು ಕೂಡ ಅತಿ ಹೆಚ್ಚು ಒತ್ತು ನೀಡಲಾಗುವುದು. ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ಹೆಜ್ಜೆ ಇಡುತ್ತಿರುವ ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜಿನಲ್ಲಿ 2024-25ನೇ ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿರುತ್ತದೆ. ಈ ಕೂಡಲೇ ದಾಖಲಾತಿಗಾಗಿ ಸಂಪರ್ಕಿಸಿ ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು 9611157808 8105914003. ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು ಬಿ ಕಾಟಿಹಳ್ಳಿ ಡೈರಿ ಸರ್ಕಲ್ ಹತ್ತಿರ ಟೊಯೋಟಾ ಶೋರೂಮ್ ಎದುರು ಹಾಸನ. ಪಾಂಡಿತ್ಯ ಯೂರೋ ಸ್ಕೂಲ್ ಬಸವೇಶ್ವರ ನಗರ ಬೇಲೂರು ರೋಡ್ ಹಾಸನ. ಕಳೆದ ಹಲವು ವರ್ಷಗಳಿಂದ ನಮ್ಮ ಶಾಲೆಗೆ SSLCಯಲ್ಲಿ 100% ಫಲಿತಾಂಶ ಬರುತ್ತಿದ್ದು ನಮ್ಮಲ್ಲಿ ಉತ್ತಮ ಕ್ಲಾಸ್ ರೂಮ್, ನುರಿತ ಶಿಕ್ಷಕರ ವರ್ಗ, ಸುಸಜ್ಜಿತ ಶಾಲಾ ಕಟ್ಟಡ, ಆಟದ ಮೈದಾನ, ವಿಷಯಾಧಾರಿತ ಲ್ಯಾಬ್ ವ್ಯವಸ್ಥೆಗಳಿವೆ. ಪ್ರಸಕ್ತ ಸಾಲಿನ SSLC ICSE ಬೋರ್ಡ್ ಎಕ್ಸಾಮ್ನಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ಪ್ರಣತಿ G 98%, ಸ್ವಾತಿ AP 96.8%, ಸಾಯಿ ಮೇಧಾ M 95.8% ಅಂಕವನ್ನು ಪಡೆಯುವ ಮೂಲಕ ಶಾಲೆಯ ಕೀರ್ತಿಯನ್ನ ಹೆಚ್ಚಿಸಿದ್ದು, ಪರೀಕ್ಷೆ ತೆಗೆದುಕೊಂಡ 38 ವಿದ್ಯಾರ್ಥಿಗಳ ಪೈಕಿ 12 ವಿದ್ಯಾರ್ಥಿಗಳು 90%ಕ್ಕೂ ಅಧಿಕ ಅಂಕ ಪಡೆದಿದ್ದು, 23 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್, 3 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಪಾಂಡಿತ್ಯ ಯೂರೋ ಸ್ಕೂಲ್ ಅತ್ಯುತ್ತಮ ಆಯ್ಕೆ. 2024-25ನೇ ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9742263102, 9742263108, 9742263110. ಪಾಂಡಿತ್ಯ ಯೂರೋ ಸ್ಕೂಲ್ ಬಸವೇಶ್ವರ ನಗರ ಬೇಲೂರು ರೋಡ್ ಹಾಸನ. Hi everybody, I am Mr. JB Murthy, Principal of Panditya Euro School. Very nice to meet you all through this media. You all must be knowing that ICSE Class 10th board results have been out 2 days before. Our school has given the best results at board level of Class 10th. Our school has produced 1390% and above students, 23 students with 80% and above, only 3 students they scored first classes. Yeah, my school students have outshined at board levels. 98% was the highest percentage, 96.8% was the second topper, and 95.8 was the third topper. Including practice sessions continuously we have taken up, and we brought teachers, the excellent teaching fraternity from outside, and winter classes were conducted. And beyond 5:30 p.m. till 6:30 we have given the special coaching, the extended coaching and the remedial coaching for weaker sessions. A lot of hard work service given by the teachers, which has resulted into getting an excellent results at board levels. We are proud to say our teachers are doing the extraordinary job.
My students are showing to that interest, coming out with a colorful percentages at board levels. They are outshining at board level results. ನನ್ನ ಹೆಸರು ಗಿರೀಶ್ ಅಂತ, ನಾನು SBIನಲ್ಲಿ ಕೆಲಸ ಮಾಡೋದು. ನನ್ನ ಮಗಳು ಪ್ರಣತಿ ಜಿ ಈ ವರ್ಷ ICSE 10th 98% ತಗೊಂಡು ಪಾಂಡಿತ್ಯ ಯೂರೋ ಸ್ಕೂಲ್ ಟಾಪರ್ ಆಗಿದ್ದಾಳೆ. ಇದ್ರ ಬಗ್ಗೆ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಮತ್ತು ಸ್ಕೂಲ್ನವರು ಹಾಗೂ ನಾವು ಎಲ್ಲರೂ ಅವಳು ಒಳ್ಳೆ ಪರ್ಸೆಂಟೇಜ್ ತಗೊಳ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ನಾವು ನಮ್ಮ ನಿರೀಕ್ಷೆಯಂತೆಯೇ ಅವಳು ಸ್ಕೋರ್ ಮಾಡಿದ್ದಾಳೆ. ನನ್ನ ಹೆಸರು ಶೈಲಶ್ರೀ ಅಂತ, ನಾನು ಪ್ರೌಢಶಾಲಾ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಪ್ರಣತಿ ಜಿ ಅವರ ತಾಯಿ. ಅವಳು ಈ ವರ್ಷ 2023-24 ಸಾಲಿನಲ್ಲಿ ಯೂರೋ ಸ್ಕೂಲಲ್ಲಿ ಟಾಪರ್ ಆಗಿದ್ದಾಳೆ. ಅದು ಒಂದು ತುಂಬ ಒಂದು ಹೆಮ್ಮೆಯ ವಿಷಯ ಹಾಗೂ ತುಂಬ ಸಂತೋಷ ಕೊಟ್ಟಿದೆ ನಮಗೆಲ್ಲರಿಗೂ. ಐ ಆಮ್ ಪ್ರಣತಿ ಜಿ. ಐ ಸ್ಕೋರ್ಡ್ 98 in this academic year and topped Panditya Euro School. I am deeply honored to stand before you to speak a few words and share my experience about topping Panditya Euro School for this academic year. I would express my sincere and heartfelt gratitude to the school management, academic director, principal, teachers and all my friends. Special thanks to my parents and grandparents who all constantly encouraged me and guided me to score this one. ನಮಸ್ತೆ, ನಾನು ಮಂಜುನಾಥ್, ಸಾಯಿ ಮೇಧಾ ಅವರ ಫಾದರ್. ನನ್ನ ಮಗಳು ಪಾಂಡಿತ್ಯ ಯೂರೋ ಸ್ಕೂಲಲ್ಲಿ LKGಯಿಂದ ಓದ್ತಾ ಇದ್ದಾಳೆ. ಮುಂಚೆಯಿಂದನೇ ಚೆನ್ನಾಗಿ ಸ್ಕೋರ್ ಮಾಡ್ತಾಯಿದ್ದಾಳೆ. ಟೀಚರ್ಸ್ ಎಲ್ಲ ತುಂಬ ಕೋಚಿಂಗ್ ತುಂಬ ಚೆನ್ನಾಗಿದೆ. ಇಲ್ಲಿ ತುಂಬ ಒಳ್ಳೆ ಕೋಆಪ್ರೇಟ್ ಮಾಡ್ತಾರೆ ಟೀಚರ್ಸ್. ನಮಸ್ತೆ, ನಾನು ಗೀತಾ ಅಂತ, ನಾನು ಹೌಸ್ ವೈಫ್ ಆಗಿದ್ದೀನಿ. ನನ್ನ ಮಗಳು ಸಾಯಿ ಮೇಧಾ, ಅವಳು 95.8 ತೆಗೆದಿದ್ದಾಳೆ 10th. ನನಗೇನು ಅನ್ಸೋದು ಅಂತಂದರೆ, ಓದ್ಬೋದು ಎಲ್ಲ ಮಕ್ಕಳು, ಅಂದರೆ ಸಪೋರ್ಟ್ ಇರಬೇಕು, ಅವ್ರಿಗೆ ಕೋಆಪರೇಷನ್ ಇರಬೇಕು. ಅದು ಈ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಸಿಕ್ಕಿದೆ. I am Sai Medha M and I scored 95.8% in this academic year. Firstly, I would like to thank the principal, the coordinator and the school teachers, because without them I wouldn't have stood here. It wouldn't be possible, because they constantly supported us and encouraged us to excel more and more in each and every exam. And secondly, I would like to thank my parents, who also continuously supported me and encouraged me. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ.